ಜಮಖಂಡಿಯಲ್ಲಿ ಕಳೆದ 7 ವರ್ಷಗಳಿಂದ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಸಿದ್ದು ನ್ಯಾಮಗೌಡ ಸೌಹಾರ್ದ ಸಹಕಾರಿಯು 2025 ಹಾಗೂ 26ನೇ ಸಾಲಿನಲ್ಲಿ ಸುಮಾರು 5 ಕೋಟಿ ರೂಪಾಯಿಯವರೆಗೆ ಉತ್ತಮ ಲಾಭ ಗಳಿಸುತ್ತಾ ಜನಪರ ಸೇವೆ ನೀಡುತ್ತಿದೆ ಎಂದು ಮಾಜಿ ಶಾಸಕ ಆನಂದ್ ನ್ಯಾಮಗೌಡ ಹೇಳಿದರು. ನಗರದ ಶ್ರೀ ಸಿದ್ದು ನ್ಯಾಮಗೌಡ ಸೌಹಾರ್ದ ಸಹಕಾರಿ ಬ್ಯಾಂಕ್ ಸಭಾಭವನದಲ್ಲಿ ದಿವಂಗತ ಸಿದ್ದು ನ್ಯಾಮಗೌಡ ಅವರ 8ನೇ ಪುಣ್ಯಸ್ಮರಣೆ ಅಂಗವಾಗಿ ಶ್ರೀ ಸಿದ್ದು ನ್ಯಾಮಗೌಡ ಕ್ರೀಡಾ ಅಕಾಡೆಮಿಗೆ 5 ಲಕ್ಷ ರೂಪಾಯಿ ಮೊತ್ತದ ಕಬಡ್ಡಿ ಮ್ಯಾಟ್ ವಿತರಿಸಿ ಅವರು ಮಾತನಾಡಿದರು. ಕ್ರೀಡೆಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಸಹಕಾರಿ ಸಂಸ್ಥೆ ನಿರಂತರವಾಗಿ ಕ್ರೀಡಾಪಟುಗಳಿಗೆ ನೆರವು ನೀಡುತ್ತಾ ಬಂದಿದೆ. 2022 ಹಾಗೂ 23ನೇ ಸಾಲಿನಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿ ಶ್ರೀ ಸಿದ್ದು ನ್ಯಾಮಗೌಡ ಕ್ರೀಡಾ ಅಕಾಡೆಮಿಯಲ್ಲಿ ತರಬೇತಿ ಪಡೆಯುತ್ತಿದ್ದ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿದ್ದ ಬಡ ಕ್ರೀಡಾಪಟುಗಳ ಊಟ ಮತ್ತು ವಸತಿ ವ್ಯವಸ್ಥೆಗಾಗಿ ಸಹಕಾರಿ ವತಿಯಿಂದ 1,25,000 ರೂಪಾಯಿ ಧನ ಸಹಾಯ ನೀಡಲಾಗಿದೆ ಎಂದು ತಿಳಿಸಿದರು. ಅದೇ ರೀತಿ 2023 ಹಾಗೂ 24ನೇ ಸಾಲಿನಲ್ಲಿ ಜಮಖಂಡಿ ತಾಲೂಕಿನ ಆಲಬಹಳ ಗ್ರಾಮದ ಗ್ರಾಮೀಣ ಯುವ ಸೈಕ್ಲಿಂಗ್ ಪಟು ಕುಮಾರಿ ಆಯಿಷಾ ಮೊಮಿನ್ ಅವರು ಕಿರಿಯ ವಯಸ್ಸಿನಲ್ಲಿ ಸೈಕ್ಲಿಂಗ್ ಕ್ಷೇತ್ರದಲ್ಲಿ ತೋರಿದ ಸಾಧನೆಯನ್ನು ಗುರುತಿಸಿ ಸುಮಾರು 5 ಲಕ್ಷ ರೂಪಾಯಿ ಮೌಲ್ಯದ ರೇಸಿಂಗ್ ಸೈಕಲ್ ಅನ್ನು ಸಹಕಾರಿ ವತಿಯಿಂದ ನೀಡಲಾಗಿದೆ ಎಂದರು. 2024 ಹಾಗೂ 25ನೇ ಸಾಲಿನಲ್ಲಿ ಜಮಖಂಡಿ ತಾಲೂಕಿನ ಗನಿ ಗ್ರಾಮದ ಬಡ ಜೋಡೋ ಕ್ರೀಡಾಪಟು ಕುಮಾರಿ ರಕ್ಷಿತಾ ರವೀಂದ್ರ ಕುಮಾರ್ ಅವರಿಗೆ ಉಜ್ವಲ ಭವಿಷ್ಯ ನಿರ್ಮಾಣಕ್ಕಾಗಿ 1 ಲಕ್ಷ ರೂಪಾಯಿ ಧನ ಸಹಾಯ ಒದಗಿಸಲಾಗಿದೆ ಎಂದು ಹೇಳಿದರು. ಸಹಕಾರಿ ಸಂಸ್ಥೆಯು ರೈತರ ಅನುಕೂಲಕ್ಕಾಗಿ ರಸಗೊಬ್ಬರ, ಬೀಜ ಹಾಗೂ ಕೀಟನಾಶಕ ಮಾರಾಟ ಮಳಿಗೆಯನ್ನು ಸ್ಥಾಪಿಸಿದ್ದು ಯೋಗ್ಯ ದರದಲ್ಲಿ ರೈತರಿಗೆ ಅಗತ್ಯ ವಸ್ತುಗಳನ್ನು ಪೂರೈಸುತ್ತಾ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಎಂದು ತಿಳಿಸಿದರು. ಕಳೆದ 7 ವರ್ಷಗಳಿಂದ ಈ ಸಂಸ್ಥೆ ಪ್ರಾರಂಭ ಆಗಿದ್ದು, ಮೊದಲನೇ ವರ್ಷದಿಂದ ಇಲ್ಲಿವರೆಗೆ ಸಂಸ್ಥೆ ಲಾಭವನ್ನು ಮಾಡ್ತಾ ಬಂದಿರತಕ್ಕಂಥದ್ದು. 2024-25ರ ಲಾಭಾಂಶ ಸುಮಾರು 4,30,00,000 ಮತ್ತು ಸಂಸ್ಥೆಯ ಎಲ್ಲ ಷೇರುದಾರರಿಗೆ ನಾವು 20% ಡಿವಿಡೆಂಡನ್ನು ಕೊಟ್ಟಿರುವಂಥದ್ದು. ಈ ವರ್ಷ 2025-26ನೇ ಸಾಲಿನಲ್ಲಿ ಅಂದಾಜು 5 ಕೋಟಿಯಷ್ಟು ಈ ಸಂಸ್ಥೆ ಲಾಭವನ್ನು ಮಾಡಿರುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಭಾಳ ಸಂತೋಷದಿಂದ ತಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಬಯಸ್ತೇನೆ. ತಂದೆಯವರು ಸಾಕಷ್ಟು ಕ್ರೀಡಾ ಪ್ರೇಮಿಗಳಾಗಿದ್ದರು. ಈ ಭಾಗದಲ್ಲಿ ಕುಸ್ತಿಪಟುಗಳಾಗಲಿ, ಸೈಕ್ಲಿಸ್ಟ್ಗಳಾಗಲಿ, ಇತರೆ ಕ್ರೀಡೆಗಳಿಗೆ ಸಾಕಷ್ಟು ಪ್ರೋತ್ಸಾಹವನ್ನು ಕೊಡ್ತಾ ಬಂದಿರತಕ್ಕಂಥದ್ದನ್ನು ತಾವೆಲ್ಲರೂ ಕೂಡ ಗಮನಿಸಿದ್ವಿ. 2 ಬಾರಿ ನ್ಯಾಷನಲ್ ಸೈಕ್ಲಿಂಗ್ ಇವೆಂಟನ್ನು ಕೂಡ ಜಮಖಂಡಿಯಲ್ಲಿ ಆಯೋಜನೆ ಮಾಡಿ ಈ ಭಾಗದ ಬಹಳಷ್ಟು ಜನ ಸೈಕ್ಲಿಸ್ಟ್ಗಳು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡು ಇವತ್ತು ಅನೇಕ ಸರ್ಕಾರಿ ಇಲಾಖೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದದನ್ನು ನಾವೆಲ್ಲರೂ ಕೂಡ ಇವತ್ತು ಗಮನಿಸ್ತಾ ಇದ್ದೀವಿ. ಸೊ ಅವರ ಒಂದು ಪ್ರೇರಣೆ, ಅವರ ಒಂದು ಮಾರ್ಗದರ್ಶನದ ಮೇರೆಗೆ ಇವತ್ತು ಸಿದ್ದು ನ್ಯಾಮಗೌಡ ಸೌಹಾರ್ದ ಸಹಕಾರ ಸಂಘ ಕೇವಲ ಒಂದು ಬ್ಯಾಂಕಾಗಿ ಕಾರ್ಯನಿರ್ವಹಿಸುವುದ್ರ ಜೊತೆ ಬ್ಯಾಂಕಾಗಿ ಕಾರ್ಯನಿರ್ವಹಿಸಬಾರ್ದು, ಇದ್ರ ಜೊತೆ ಅನೇಕ ಸಾಮಾಜಿಕ ಮತ್ತು ಬಡವರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಅನೇಕ ಕಾರ್ಯಕ್ರಮಗಳನ್ನು ಕೂಡ ನಾವು ಹಮ್ಮಿಕೊಂಡಿದ್ದೀವಿ. ಸಿದ್ದು ನ್ಯಾಮಗೌಡ ಸೌಹಾರ್ದ ಸಹಕಾರ ಸಂಘದ ವತಿಯಿಂದ ನಾವು ಕಳೆದ ಬಾರಿ ಆಲ್ಬಾಲ್ ಗ್ರಾಮದ ಆಯಿಷಾ ಮೊಮಿನ್ ಅನ್ನುವಂಥ ಹುಡುಗಿ, ಭಾಳ ಅತಿ ಕಡಿಮೆ ಬಡತನದಲ್ಲಿರುವಂಥ ಹುಡುಗಿ, ಸೈಕ್ಲಿಸ್ಟ್ ಪಟುವಾಗಿದ್ದರು. ಅವಳಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೈಕ್ಲಿಂಗ್ ಇವೆಂಟ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾದ್ರೆ ಅವಳ ಹತ್ರ ಸೈಕಲ್ ಇರಲಿಲ್ಲ. ಸೊ ಅಂಥ ಒಂದು ಸಂದರ್ಭದಲ್ಲಿ ನಾವು ನಮ್ಮ ಸಿದ್ದು ನ್ಯಾಮಗೌಡ ಸೌಹಾರ್ದ ಸಹಕಾರ ಸಂಘದ ವತಿಯಿಂದ ಆ ಕುಮಾರಿ ಆಯಿಷಾ ಮೊಮಿನ್ ಅವರಿಗೆ ಅಂದಾಜು 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅವಳಿಗೆ ಸೈಕಲ್ ಕೊಡಿಸಿ ಅವಳಿಗೆ ಒಂದು ಸಹಕಾರವನ್ನು ಕೊಡುವಂಥ ಕೆಲಸ ನಮ್ಮ ಸಂಘ ಸಂಸ್ಥೆ ಮಾಡಿರುವಂಥದ್ದು. ಅದೇ ರೀತಿ ಕಳೆದ 4-5 ವರ್ಷದಿಂದ ಸಿದ್ದು ನ್ಯಾಮಗೌಡ ಕಬಡ್ಡಿ ಅಕಾಡೆಮಿಯನ್ನು ಪ್ರಾರಂಭ ಮಾಡಿದ್ದೀವಿ. ಆ ಸಿದ್ದು ನ್ಯಾಮಗೌಡ ಕಬಡ್ಡಿ ಅಕಾಡೆಮಿಯಲ್ಲಿ ಪ್ರತಿ ವರ್ಷ
ರಾಜ್ಯದ ಸುಮಾರು 50 ಜನ ಕಬಡ್ಡಿ ಪಟುಗಳಿಗೆ ಜಮಖಂಡಿಯಲ್ಲಿ ಅವರಿಗೆ ಉಚಿತವಾಗಿ ವಸತಿಯನ್ನು ಕೊಟ್ಟು ಅವ್ರಿಗೆ ಕಬಡ್ಡಿ ಕೋಚಿಂಗ್ ಕೊಡುವಂಥ ಕೆಲಸ ನಮ್ಮ ಕುಂಬಾರಾಳದ ಕಬಡ್ಡಿ ಪ್ಲೇಯರ್ ಆಗಿರ್ತಕ್ಕಂಥ ಸಿದ್ದು ಮಟ್ಟಿ ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಅಕಾಡೆಮಿಯನ್ನು ನಡೆಸ್ತಾ ಇದ್ದೀವಿ. ಈ 5-6 ವರ್ಷದಲ್ಲಿ ಸುಮಾರು 2 ಜನ ಸತ್ಯಪ್ಪ ಹನುಮಂತ ಮಟ್ಟಿ ಅನ್ನೋರು ಇದೇ ನಮ್ಮ ಜಮಖಂಡಿ ತಾಲೂಕಿನ ಕುಂಬಾರಾಳ ಗ್ರಾಮದವರು. ಇವರು ಪ್ರೋ ಕಬಡ್ಡಿಯಲ್ಲಿ ಆಯ್ಕೆ ಆದರು. ನಮ್ಮ ಅಕಾಡೆಮಿಯಲ್ಲಿ ಕೋಚಿಂಗ್ ತೊಗೊಂಡಿರ್ತಕ್ಕಂಥ ಒಬ್ಬ ಕ್ರೀಡಾಪಟು. ಅದೇ ರೀತಿ ಸಿಂದಗಿ ತಾಲೂಕಿನ ಗಣೇಶ ಹನುಮಂತಗಳು ಅನ್ನುವಂಥ ಒಬ್ಬ ಯುವಕ, ಅವನು ಕೂಡ ನಮ್ಮ ಸಿದ್ದು ನ್ಯಾಮಗೌಡ ಅಕಾಡೆಮಿಯಲ್ಲಿ ಕಬಡ್ಡಿ ಕೋಚಿಂಗ್ ತೊಗೊಂಡು ಇವತ್ತು ಅವನು ಕೂಡ ಪ್ರೋ ಕಬಡ್ಡಿ ಸೆಲೆಕ್ಷನ್ ಆಗಿರುವಂಥದ್ದು ನಮ್ಗೆ ಭಾಳ ಹೆಮ್ಮೆ ತರುವಂಥ ಸಂಗತಿ. ಆಮೇಲೆ ಅಜಿತ್ ಸವಾಸ್ ಅನ್ನುವಂಥ ನಮ್ಮ ಜಮಖಂಡಿ ತಾಲೂಕಿನ ಬಿದ್ರಿ ಗ್ರಾಮದ ಹುಡುಗ ಖೇಲೋ ಇಂಡಿಯಾದಲ್ಲಿ ಸೆಲೆಕ್ಷನ್ ಆಗಿರ್ತಕ್ಕಂಥವ್ರು. ಆಮೇಲೆ ಉಮೇಶ್ ಕರಿಕತ್ತಿ ಅನ್ನುವಂಥ ಹುಡುಗ ಇಲ್ಲೇ ನಮ್ಮ ಬೆಳಗಾವಿ ಜಿಲ್ಲಾ ಎಕ್ಸಂಬ ತಾಲೂಕಿನ ಹುಡುಗ, ಅವನು ಕೂಡ ಖೇಲೋ ಇಂಡಿಯಾದಲ್ಲಿ ಸೆಲೆಕ್ಷನ್ ಆಗಿರುವಂಥದ್ದು. ಆಮೇಲೆ ನ್ಯಾಷನಲ್ ಲೆವೆಲಲ್ಲಿ ಸುಮಾರು ಜನ ವಿಜಯ್ ತಾಂಬೆ ಅನ್ನುವಂಥ ಹುಡುಗ ಬಿಜಾಪುರ ಕೋಲಾರ ತಾಲೂಕಿನವ, ಸಂಗಮೇಶ್ ಅಡ್ಡಿ ಅಂತೇಳಿ ಅವನು ಕೂಡ ಬಿಜಾಪುರದವ, ಮಹಾಂತೇಶ್ ಡೋರೆ ಅಂತೇಳಿ ಯಾದಗಿರಿ ಜಿಲ್ಲಾದವ, ಅಮಿತ್ ಕಲ್ಲಾಳಿ ಅಂತೇಳಿ ಅಥಣಿ ತಾಲೂಕಿನ ಹುಡುಗ. ಈ ರೀತಿ ಆಮೇಲೆ ಸುದೇಶ್ ಮಾಚೂರ್ ಅಂಥೇಳಿ ಇಲ್ಲೇ ನಮ್ಮ ಲೋಕಾಪುರ ಹುಡುಗ. ಈ ರೀತಿ ಸುಮಾರು ಒಂದು 8-10 ಜನ ನ್ಯಾಷನಲ್ ಲೆವೆಲಲ್ಲಿ ಸೆಲೆಕ್ಷನ್ ಆಗಿ ಇವತ್ತು ಉತ್ತಮವಾದಂಥ ಕ್ರೀಡಾಪಟುಗಳಾಗಿ ಹೊರಹೊಮ್ಮಿದ್ದಾರೆ. ಸೊ ಈ ರೀತಿ ಈ ಸಂದರ್ಭದಲ್ಲಿ ಬಸವರಾಜ್ ನ್ಯಾಮಗೌಡ್, ನೇಮಿನಾರ್ ಜಕನೂರ್, ಗುರಪ್ಪ ಗಲ್ಗಲಿ, ಈಶ್ವರ್ ಚೌಧರಿ, ಭಾಸ್ಕರ್ ಪಡಿಗೇರ್, ಮೂರ್ತಿ ಕರಾಜಿಗೋಳ್, ನಿಂಗಪ್ಪ ಕಡಪಟ್ಟಿ, ರವಿ ಯಡಹಳ್ಳಿ, ಭೀಮಪ್ಪ ಬೆಳಗಲಿ, ಅನ್ವರ್ ಮೋಮಿನ್ ಸೇರಿದಂತೆ ಬ್ಯಾಂಕ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಉದಯ್ ಹೊಸಮನಿ, KMM ನ್ಯೂಸ್, ಜಮಖಂಡಿ. ಜಗಮಗ ಹೊಳೆಯುವ ಕಣ್ಣುಗಳು, ಹೃದಯದಿ ಹರುಷದ ಅಲೆಗಳು. ಬಂದಿದೆ ಶುಭಗಳಿಗೆ, ಪ್ರೀತಿಯ ಗಳಿಗೆ, ರೇಷ್ಮೆಯಲ್ಲಿ ಸುತ್ತಿದ ಸ್ವರ್ಣಗಳಿಗೆ. BS Channabasappa and Sons, The Textile Mall, Tilakvadi, Belagavi.